ಗುರುಮೂರ್ತಿ ಅವರು ಈಗ ಪಂದ್ಯದ ಟಾಸ್ ಬಹುನಿರೀಕ್ಷಿತ ಟಾಸ್ ನೆರವೇರಿದೆ. ಹಾಸ್ಟೆಲ್ನ ನಿರ್ಯಾಪಾಲಕರು ಸೋಮಶೇಖರ್ ಸರ್ ಅವರು ಎಲ್ಲ ಆಟಗಾರರನ್ನು ಪ್ರೋತ್ಸಾಹಿಸುತ್ತಾ ಆಟಕ್ಕೆ ಚಲಾವಣೆಯನ್ನು ನೀಡುತ್ತಿದ್ದಾರೆ. ಈಗ ಮ್ಯಾಚ್ ರೆಫ್ರಿ ಪವನ್ ಅವರು ಟಾಸ್ಗೆ ಸಜ್ಜಾಗಿದ್ದಾರೆ. ಆಟದ ಸಣ್ಣ ನಿಯಮಗಳನ್ನ ಸೂಪರ್ ಟ್ಯಾಕಲ್ ಸಹ ಇರುವುದಿಲ್ಲ ಎಂದು ಮೊದಲ ರೈಡ್ನಲ್ಲಿ ಬಜರಂಗಿ ಬಾಯ್ಸ್ ತಂಡದ ಆಟಗಾರ ಅಭಿಷೇಕ್ ಅವರು ಸ್ವಲ್ಪ ಧೈರ್ಯ ತೋರಿ ಮುನ್ನುಗ್ಗಿ ಆಡಬೇಕು, ಆಗ ತಂಡಕ್ಕೆ ಅಂಕಗಳು ಸಿಗುವ ಸಾಧ್ಯತೆ. ಉತ್ತಮವಾದ ಟ್ಯಾಕಲ್ ಉತ್ತಮವಾದ ಟ್ಯಾಕಲ್ ಯಶವಂತ್ ಅವರಿಂದ. ಈಗ ಪವನ್ ಅವರಿಂದ ರೈಡ್, ಗಜಪಡೆ ತಂಡದ ಪವನ್ ಅವರಿಂದ ರೈಡ್ ಪ್ರಾರಂಭವಾಗಿದೆ. ಈಗ ರಾಜೌಲಿ ಹೇಮಂತ್ ಅವರಿಂದ ರೈಡಿಂಗ್. ಮತ್ತೊಮ್ಮೆ ಇಲ್ಲಿ ಯಶವಂತ್ ಅವರು ತಮ್ಮ ಈಗ ಗಜಪಡೆ ತಂಡದ ವೀರೇಶ್ ಅವರು ರೈಡಿಂಗ್ ನಲ್ಲಿ. ಆಲಾಪುರದ ಹುಲಿ ಈಗ ರೈಡರ್ ಔಟ್ ಎಂದು ಘೋಷಣೆ ಮಾಡಲಾಗಿದೆ. ಲಾಬಿಯನ್ನು ತೊಳೆದ ಕಾರಣ ಬಜರಂಗಿ ತಂಡದ ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್ ಗಜಪಡೆ ತಂಡದವರಿಂದ. ಮತ್ತೊಮ್ಮೆ ಯಶವಂತ್ ಅವರು ಆಟದಲ್ಲಿ ತಮ್ಮ ಆಟವನ್ನು ಪ್ರದರ್ಶಿಸುತ್ತಿದ್ದಾರೆ. ಪವನ್ ಅವರು ಸ್ವಲ್ಪ ಮುಂದೋಗಿದರೆ ತಂಡಕ್ಕೆ ಮತ್ತೊಂದು ಅಂಕ ಸಿಗಬಹುದು. ಎಷ್ಟು ಟೈಮಿಂಗ್ಸು 5 ನಿಮಿಷ ಅಲ್ಲ, ಎರಡು ಸೆಟ್ 5 ನಿಮಿಷನಾ? ಜಿಂಕೆ ತರ ಜಿಗಿದಾಟ, ಅಂಕಗಳಿಗಾಗಿ ಓಡಾಟ, ಲಾಭಿಯನ್ನು ಪ್ರವೇಶಿಸಿದ್ದಾರೆ ಗೌತಮ್ ಅವರು. ಆದರೆ ಯಾವುದೇ ಅಂಕವಿಲ್ಲದೆ ವಾಪಸ್. ಈಗ ಟ್ಯಾಕಲ್ ಅಲ್ಲಿ ಯಶಸ್ಸನ್ನು ತೆಗೆದುಕೊಂಡಂತಹ ಗಜಪಡೆ ತಂಡದ ನಾಯಕ ಯಶವಂತ್ ಅವರು ರೈಡಿನಲ್ಲಿ. ಬಜರಂಗಿ ತಂಡದ ಆಟಗಾರರು ಸ್ವಲ್ಪ ಧೈರ್ಯ ತೋರಿಸಿದರೆ ಅಂಕ ತಮ್ಮ ತಂಡಕ್ಕೆ ತರಬಹುದು. ಈಗ ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಬಜರಂಗಿ ತಂಡದ ಆಟಗಾರ ಅಂಕಕ್ಕಾಗಿ ಹೋರಾಟ. ಗುರುಮೂರ್ತಿ ಅವರು ಆಟಗಾರರು ಜಾಸ್ತಿ ಮಾಡಬೇಕು ಹೇಳುತ್ತಿದ್ದಾರೆ. ಸಮಯ ಮುಗಿಯುವ ಸಂದರ್ಭ. ಪವನ್ ಪವನ್ ಅವರು ಮತ್ತೊಮ್ಮೆ ಗಜಪಡೆ ತಂಡಕ್ಕೆ ಮತ್ತೊಂದು ಅಂಕ. ರೈಡರ್ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ರೈಡ್ ಮಾಡಬೇಕಾಗಿ, ಇಲ್ಲವಾದಲ್ಲಿ ತಮ್ಮ ತಂಡಕ್ಕೆ ಯಾವುದೇ ಅಂಕ ಇರುವುದಿಲ್ಲ.